ಮಾಧ್ಯಮಿಕರಿಗೆ ಒಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ 1 ಕುಂಟೆ 1 ಎಕರೆ ಬೇಡ, 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ಆದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಇವಾಗ ರಾಜೀನಾಮೆ ಯಾವಾಗ? ಮಾಧ್ಯಮ ಮಿತ್ರರ ಮುಂದೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ನನ್ ಕಲ್ಲಪ್ಪ. 1 ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు నేను రాజీనాಮೆ ఇస్తాను. ఇప్పుడు మాకు రాజీనాಮೆ కావాలా, నేను ಡಾಕ್ಯುಮೆಂಟ್. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ಕಳೆದ 1 ತಿಂಗಳಿನಿಂದ ಯಾಕೋ ಭಾಗ್ಯನಗರದ ಶಾಸಕರಾದ ಸುಬ್ಬಾರೆಡ್ಡಿಯವರ ಗ್ರಹಚಾರದಲ್ಲಿ ಭಾಗ್ಯವೇ ಕಳೆದು ಹೋದಂತಿದೆ. ಅಂಬೇಡ್ಕರ್ ಸೇವಾ ಸಮಿತಿ ASSK ರಾಜ್ಯಾಧ್ಯಕ್ಷರಾದ ಮಾನ್ಯ ಸಂದೇಶ್ ರವರು ಭಾಗ್ಯನಗರಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ಶುರುವಾದ ಸಂಘರ್ಷ ದಿನಕ್ಕೊಂದು ರೂಪ ಪಡೆಯುತ್ತಾ ಹೋಗುತ್ತಿದೆ. ಆರೋಪ ನಿಜವಾದರೆ ರಾಜೀನಾಮೆಗೆ ಸಿದ್ಧ ಎಂದು ಸುಬ್ಬಾರೆಡ್ಡಿ ಅವರು ಹೇಳಿದ್ರೆ, ಈಗೋ ಸಾಕ್ಷಿ ರಾಜೀನಾಮೆ ಯಾವಾಗ ಎಂದು ಸಂದೇಶ್ ರವರು ಕೇಳುತ್ತಿದ್ದಾರೆ. ಈ ಎಲ್ಲಾ ವಾತಾವರಣವನ್ನು ಗಮನಿಸಿದ್ರೆ ಮಾನ್ಯ ದಲಿತ ನಾಯಕ ಸಂದೇಶ್ ರವರು ಸುಬ್ಬಾರೆಡ್ಡಿಯವರ ಪಾಲಿಗೆ ಬೆನ್ನಿಗೆ ಬಿದ್ದ ಬೇತಾಳನ ರೀತಿ ಆಗಿ ಹೋಗಿದ್ದಾರೆ ಎನ್ನುತ್ತಿದೆ ಸಾರ್ವಜನಿಕ ವಲಯ. ಇತ್ತೀಚೆಗಷ್ಟೇ ತಮ್ಮ ಮೇಲಿನ ಆರೋಪಗಳ ಕುರಿತು ಮಾನ್ಯ ಸುಬ್ಬಾರೆಡ್ಡಿರವರು ಮಾಧ್ಯಮಗಳೊಂದಿಗೆ ಒಂದೇ 1 ಗುಂಟೆ ಜಮೀನಿನ ಅಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆಂದು ಸಾಬೀತಾದರೆ ಆ ಕ್ಷಣ ನಾನು ರಾಜೀನಾಮೆ ಬಿಸಾಕುವೆ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ರು. ಇದೀಗ ಮಾನ್ಯ ASSK ಸಂದೇಶ್ ರವರು ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯೊಂದನ್ನು ನಡೆಸಿ ಸುಬ್ಬಾರೆಡ್ಡಿಯವರಿಗೆ ಸಂಬಂಧಿಸಿದ ಹೊಸತೊಂದು ಭೂ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬಾಗೇಪಲ್ಲಿ ಕಸ್ಬಾ ಹೋಬಳಿಯ ಕೊಂಡಾರೆಡ್ಡಿಪಲ್ಲಿಯ ವ್ಯಾಪ್ತಿಗೆ ಸೇರಿದಂತಹ ಸರ್ವೆ ನಂಬರ್ 82ಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸುಬ್ಬಾರೆಡ್ಡಿಯವರು ಸರ್ಕಾರಿ ಫುಟ್ ಖರಾಬ್ ಜಮೀನು 3.5 ಎಕರೆಯನ್ನ ತಮ್ಮ ಪ್ರಭಾವವನ್ನು ಬಳಸಿ ಬೇಲಿ ಹಾಕಿಕೊಂಡಿದ್ದಾರೆ ಎಂದು ಭೂ ದಾಖಲೆಗಳನ್ನ ಮಾಧ್ಯಮಕ್ಕೆ ತೋರಿಸುತ್ತಾ ಸವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸಂದೇಶ್ ರವರು. ಇದೇ ಅಲ್ಲದೆ ಮಾಧ್ಯಮ ಪ್ರತಿನಿಧಿಗಳನ್ನೇ ಪ್ರಶ್ನಿಸಿದ ಮಾನ್ಯ ASSK ಸಂದೇಶ್ ರವರು, ನನ್ನ ಒಂದೇ 1 ಗುಂಟೆ ಹಗರಣ ತೋರಿಸಿದ್ರೆ ನಿಮ್ಮ ಮುಂದೆಯೇ ರಾಜೀನಾಮೆ ಬಿಸಾಕುವೆ ಎಂದು ಸುಬ್ಬಾರೆಡ್ಡಿಯವರು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ತಾವುಗಳು ಈ ಹೊಸ ಹಗರಣವನ್ನು ತೋರಿಸಿ ಶಾಸಕರ ರಾಜೀನಾಮೆಯನ್ನು ಯಾವಾಗ ಪಡೆಯುತ್ತೀರಾ ಎಂದು ಪ್ರಶ್ನಿಸಿದರು. ಮುಂದುವರೆದು ಸುಬ್ಬಾರೆಡ್ಡಿಯವರ ಬಾರ್ ವ್ಯವಹಾರಗಳ ವಿಚಾರವಾಗಿ ನಾನು ಕೈ ಹಾಕಿದ ನಂತರ ಸರ್ಕಾರವೇ ಎಲ್ಲ ಅನಧಿಕೃತ ಬಾರ್ಗಳನ್ನು ಮುಚ್ಚಿಸಿ ಬಿಟ್ಟಿದೆ. ಇದು ಸುಬ್ಬಾರೆಡ್ಡಿಯವರ ವಿರುದ್ಧದ ನನ್ನ ಹೋರಾಟದ ಮೊದಲ ಜಯ ಎಂದು ಹೇಳಿದ್ರು. ಒಟ್ಟಾರೆ ಹೇಳೋದಾದ್ರೆ ಯಾಕೋ ಇದು ಇಷ್ಟಕ್ಕೆ ನಿಲ್ಲೋ ಮಟ್ಟ ಕಾಣಿಸುತ್ತಿಲ್ಲ. ನೋಡೋಣ ಈ ಸಂಘರ್ಷ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು. ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ 3 ಎಕರೆ 20 ಗುಂಟೆ ಫುಟ್ ಖರಾಬ್ ಜಾಗ ಅನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಫುಟ್ ಖರಾಬ್ ಜಾಗನ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಳುಂ ಮಾಡಿರೋಂಥದ್ದು, ಆ ಜಾಗನ ಕಬ್ಜಾ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿನ ಕರೀತಾ ಇದ್ದೀನಿ. ಇಷ್ಟು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಏನು ಕಾರಣ ಅಂದರೆ, ಸರ್ಕಾರದ ಹೆಸರಲ್ಲಿರುವಂಥ ಜಮೀನು ಶಾಸಕರ ಹೆಸರಲ್ಲಿ ಅಥವಾ ಅವ್ರ ಕುಟುಂಬಸ್ಥರ ಹೆಸರಲ್ಲಿ ಏನಾದರೂ ಇರೋವಂಥದ್ದು ನಿಮ್ಮ ಹತ್ರ ದಾಖಲೆ ಇದ್ದ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದೇ ಒಂದು ದಾಖಲೆ ಅಂದರೆ ಸುಮಾರು ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದು 18 ಎಕರೆ ಅಷ್ಟು ಜಮೀನು ಸರ್ಕಾರದಿಂದ ಇವ್ರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಐತೆ. ಆದರೆ ಈಗ ನಾವು 3 ಎಕರೆ 20 ಗುಂಟೆ ಅಷ್ಟು ಜಾಗ ಶಾಸಕರ ಮನೆ ಸದಸ್ಯರಿಗೆ ಆಗಿರೋ ಅಂಥದ್ದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸರ್ವೆ ನಂಬರ್ 82 ಈ ಜಾಗ. ಇವಾಗ ನಾನೇನು ಪಾಣಿ ತೋರಿಸ್ತಾ ಇದ್ದೀನಿ, ಇದು ನೋಡ್ರಿ, 2001 ಪಾಣಿ ಇದು. ಈ ಜಾಗ 6 ಎಕರೆ 28 ಗುಂಟೆ ಟೋಟ್ಲು. ಇದರಲ್ಲಿ 3 ಎಕರೆ 8 ಗುಂಟೆ ಜಾಗ ಇರ್ತೈತೆ ನರಸಿಂಹರೆಡ್ಡಿ ಬಿನ್ ಆದಿರೆಡ್ಡಿ ಅಂತ, ಇಲ್ಲೈತೆ ನೋಡ್ರಿ. 3 ಎಕರೆ 8 ಗುಂಟೆ ಜಾಗ. ಅದಾದ್ಮೇಲೆ 3 ಎಕರೆ 20 ಗುಂಟೆ ಫುಟ್ ಖರಾಬ್ ಇಲ್ಲೈತೆ ನೋಡಿ ಸ್ವಾಮಿ, ಫುಟ್ ಖರಾಬು, ಸರ್ಕಾರಿ ಫುಟ್ ಖರಾಬು. 3 ಎಕರೆ 20 ಗುಂಟೆ ಜಾಗ. ಈ ಜಾಗನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಐತಂದ್ರೆ, ಇದು ಬಾಗೇಪಲ್ಲಿ ಟೌನಿಂದ ಕೇವಲ ಅಂದ್ರೆ ನಗರಸಭೆ ವ್ಯಾಪ್ತಿಯಿಂದ, ಬಾಗೇಪಲ್ಲಿ ನಗರಸಭೆ ವ್ಯಾಪ್ತಿಯಿಂದ ನೋಡಿ ಇಲ್ಲೈತೆ ಕೇವಲ 2 ಕಿಲೋಮೀಟರ್ 2.7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಲ್ಯಾಂಡ್ ಇರೋಂಥದ್ದು ಈ ಜಾಗ. ಏನೋ ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಬಾಗೇಪಲ್ಲಿ ನಗರಸಭಾ ವ್ಯಾಪ್ತಿಯಿಂದ
2.7 ಕಿಲೋಮೀಟರ್ ಅಷ್ಟೇ ಅಂತೆ ನಮ್ಮ ಹಾ 3 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋಂಥದ್ದು ಎಲ್ರಿಗೂ ಗೊತ್ತಿರೋಂಥದ್ದು. ಸರ್ಕಾರಿ ಜಮೀನು ಅವ್ರು ಪ್ರೈವೇಟ್ ಲ್ಯಾಂಡಾಗಿ ಮಾಡ್ಕೊಬೇಕು ಅಂದರೆ ಬಡವ್ರದ್ದು ಮಾಡಂಗಿಲ್ಲ, ಯಾರ್ದು ಮಾಡಂಗಿಲ್ಲ. ಅದು 7 ಕಿಲೋಮೀಟ್ರು ವ್ಯಾಪ್ತಿ ಒಳಗೆ ಇರೋವಂಥದ್ದು ಯಾವುದೇ ಜಮೀನುಗಳು ಮಾಡಂಗಿಲ್ಲ. ಆದರೆ ಇವಾಗ ನಾನೇನು ನೋಡ್ತೀನಿ, ತೋರಿಸ್ತೀನಿ ನಿಮಗಿದು. 3 ಎಕರೆ 8 ಗುಂಟೆ ಜೊತೆಗೆ 6 ಎಕರೆ 25 ಗುಂಟೆಯಲ್ಲಿ 28 ಗುಂಟೆಯಲ್ಲಿ 3 ಎಕರೆ 20 ಗುಂಟೆ ಸರ್ಕಾರಿ ಫುಡ್ ಖರಾಬ್ ಜಾಗ ಇದು ನೋಡ್ರಪ್ಪ, RTC. ಇದಾದ್ಮೇಲೆ ಈ ಜಾಗ ನಿಮ್ಮ ಕೈಗಳಿಗೆ ಈಗ ನಾನು ಕೊಡ್ತೀನಿ, ಏನು EC ಕೊಡ್ತೀನಿ. ECಯಲ್ಲಿ ಈ ಜಾಗ ಮತ್ತೆ ಯಾರಿಗ ಹೋಗ್ತೈತೆ? ಶ್ರೀನಿವಾಸಲು, ನೋಡಿ ಇಲ್ಲೈತೆ ಶ್ರೀನಿವಾಸಲು ಅನ್ನೋರೇ ಹೋಗ್ತೈತೆ. ಶ್ರೀನಿವಾಸಲು ಅನ್ನೋರ ಕಡೆಯಿಂದ ಮತ್ತೆ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ಮಮತಾ ಆರ್ ಕೋಮ್ ಆನಂದ್ ಅನ್ನೋರ ಹೆಸರಿಗೆ ಇದಾಗ್ತೈತಿ. ಅದಾದ್ಮೇಲೆ 2025ರಲ್ಲಿ ಮಮತಾ ಅವ್ರ ಕಡೆಯಿಂದ ಅಮೃತ ಎಸ್ ಡಾಟರ್ ಆಫ್ ಸುಬ್ಬಾರೆಡ್ಡಿ ಅನ್ನೋರ ಹೆಸರಿಗೆ ಈ ಜಾಗ 3 ಎಕರೆ 8 ಗುಂಟೆ ಜಾಗ ಹೋಗ್ತೈತಿ. ಅಂದ್ರೆ ಏನೋ ನಾನು ಪಾಣಿಯಲ್ಲಿ ತೋರಿಸೋಂಥ ಜಾಗ. ಇನ್ನು ಉಳಿದಿದ್ದು 3 ಎಕರೆ 20 ಗುಂಟೆ ಜಾಗ ಐತಲ್ಲ ನೋಡಿ, ಇದು ಅಮೃತ ಅವರ ಹೆಸರಲ್ಲಿರುವಂತಹ RTC 3 ಎಕರೆ 8 ಗುಂಟೆ RTC. ಇನ್ನು ಉಳಿದಿರೋ ಅಂಥದ್ದು ಎಷ್ಟೋ 3 ಎಕರೆ 20 ಗುಂಟೆ ಜಾಗ ಇರ್ತೈತಲ್ಲ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಮಮತಾ ಮಾಡಬೇಕು. ನಾನು ಕೇಳಿದ್ರೆ ಸಂದೇಶ ಶಾಂತಿ ಕದಡ್ತಾನೆ. ಎಲ್ಲಿ ಕದಡಿದ್ದೀವಿ? ಏನು ಮಾಡಿದ್ದೀವಿ? ಶಾಂತಿ ಭಂಗ ಮಾಡೋ ಕೆಲಸ ನಾವೇನು ಮಾಡಿದ್ದೀವಿ? ಅಲ್ವಾ? ಈ ಥರನಾ ಪಾರ್ಟಿ ಅಪ್ಪ ಎಲ್ಲ ಕೊಟ್ಬಿಡ್ರಪ್ಪ, ಎಲ್ಲ ಪ್ರೆಸ್ ಅವ್ರಿಗೆ ಒಂದು ಸಿಟ್ಟಿದ್ವು, ಇವಾಗ ಕೊಟ್ಬಿಡ್ರಿ. ಈಗ ಸರ್ವೆ ನಂಬರ್ 82 ಕೊಂಡಾರೆಡ್ಡಿಪಲ್ಲಿ. ನೀವು ಮಾಧ್ಯಮ ಮಿತ್ರರು ಇಲ್ಲೇ ಇದ್ರೆ ಚೆಕ್ ಮಾಡ್ರಪ್ಪ. 2001 ಪಾಣಿನೂ ಚೆಕ್ ಮಾಡ್ರಿ, 2026 ಪಾಣಿನೂ ಚೆಕ್ ಮಾಡ್ರಿ. ಅಲ್ರಿ, ಈಗ ತಹಸೀಲ್ದಾರ್ ಆದೇಶ ಮಾಡ್ತಾರ, ನೋಡೋಣ ಎಲ್ಲೈತೆ ತಹಸೀಲ್ದಾರ್ ಆದೇಶ. ನೋಡಪ್ಪ, ತಹಸೀಲ್ದಾರ್ ಆದೇಶ ಮಾಡ್ತಾರೆ. ನೀನು ಸರ್ಕಾರಿ ಜಮೀನ್ಗ, ಸರ್ಕಾರಿ ಫುಡ್ ಖರಾಬ್ ಲ್ಯಾಂಡ್ಗ, ಯಾರೋ ಕಣ್ಣಿಲ್ಲ, ಬಾಯಿಲ್ಲ, ಕಿವಿ ಇಲ್ಲ, ಅಥವಾ ದಲಿತ ಸಮುದಾಯ, ಅಥವಾ ಆರ್ಮಿನಲ್ಲಿ ಕೆಲಸ ಮಾಡಿ ಬಂದಿರೋಂಥ ಅಧಿಕಾರಿಗಳಿಗೆ, ಅಥವಾ ಹೋರಾಟ ಮಾಡಿ ಸಾವನ್ನಪ್ಪಿರೋಂಥವ್ರ ಕುಟುಂಬಸ್ಥರಿಗೆ, ಇಂಥವ್ರಿಗೆ ಮಾಡೋದಲ್ಲ. ಅದು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ರೆ ಮಾಡಂಗೇ ಇಲ್ಲ. 7 ಕಿಲೋಮೀಟರ್ ಒಳಗೆ ಇದ್ರೆ ಆ ಜಮೀನು ಮಾಡಂಗೇ ಇಲ್ಲ. 2.7 ಕಿಲೋಮೀಟರ್ ಅಲ್ಲ, 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ರೆ ಆ ಜಮೀನನ್ನ ಮಾಡಂಗೇ ಇಲ್ಲ. ರೆವೆನ್ಯೂ ಆಕ್ಟ್ ಅದು. ತಹಸೀಲ್ದಾರ್ ಅವ್ರು ಯಾಕೆ ಆದೇಶ ಮಾಡ್ತಾರೆ ಈ ಜಮೀನು ಹೀಗೆ ಗಾಯ ಆದ್ರೆ ಕನ್ನಡಿ ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಿಂಗೆ ನಾನು ತೋರಿಸ್ತಾ ಇದ್ದೀನಿ ನೋಡಪ್ಪ. ಆದ್ರೆ ಇಲ್ಲಿ ತನಕ ಏನ್ ನಾವು ಇದು ಮಾಡಿದ್ದೀವಿ, ರೆವೆನ್ಯೂ ಡಾಕ್ಯುಮೆಂಟ್ಗಳು ಇಲ್ಲಿ ತನಕ ಯಾವುದೇ ಕೋರ್ಟಲ್ಲಿ ಅಪ್ಲೋಡ್ ಆಗಿಲ್ಲ. ಇವ್ರ ಆದೇಶಗಳು 2 ಆದೇಶ ತೋರಿಸ್ತಾರೆ, 2 ತಹಸೀಲ್ದಾರ್ ಆದೇಶ ತೋರಿಸ್ತಾರೆ. 2 ಆದೇಶಗಳು ಆನ್ಲೈನಲ್ಲಿ ಅಪ್ಲೋಡ್ ಆಗಿಲ್ಲ. ಅದ್ರ ಹಿಂದೆ ಇರೋಂಥ ರೀಸನ್ ಏನು? ಆಮೇಲೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಜಮೀನು 3 ಎಕರೆ 20 ಗುಂಟೆ ಅಂದ್ರೆ ಏನ್ ತಮಾಷೆನಾ? ಇಷ್ಟು ಎಕರೆ ಜಾಗ ಯಾರ ಕೈವಾಡದಿಂದ ಇವ್ರ ಕುಟುಂಬಕ್ಕೆ ಬರ್ತೈತಿ? ಇದು ನಾನು ಭಾಗ್ಯನಗರ ಬಾಗೇಪಲ್ಲಿ ಜನತೆ ಅವರ ಒಂದು ಅವಗಾಹನೆಗೆ ಬಿಡ್ತೀವಿ ಅಣ್ಣ. ಯಾರು ತಪ್ಪು ಯಾರು ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಪರಿಶೀಲನೆ ಮಾಡೋಣ. ನಮ್ಮ ವಿರುದ್ಧ 1000 ಮಾಡಲಿ ಅಣ್ಣ, ನಾವು ಹೇಳ್ತಾ ಇದ್ದೀವಲ್ವ, ನಮ್ಮ ವಿರುದ್ಧ 1000 ಮಾಡಲಿ. ಅಷ್ಟು ದಿನ ಅದೇ ಹೇಳಿದೆ, 100 ಕೇಸ್ ಹಾಕ್ಲಿ ನನ್ನ ಮೇಲೆ. ಆದರೆ ಈ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಇವಾಗ ರಾಜೀನಾಮೆ ಯಾವಾಗ? ಮಾಧ್ಯಮ ಮಿತ್ರರ ಮುಂದೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ನನ್ ಕಲ್ಲಪ್ಪ. 1 ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు, నేను రాజీనామా ఇస్తాను. ఇప్పుడు మాకు రాజీనామా కావాలా, నేను డాక్యుమెంట్ ప్రకారం అంతా చూపించినాను. నాకు 3 ಎಕರೆಯಲ್ಲಿ 20 ಗುಂಟಲು ಇದನ್ನ ನಾವು AC ಅವ್ರ ಹತ್ರ ಹಾಕೊಂಡು AC ಅವ್ರ ಆದೇಶದ ಪ್ರಕಾರ ಈ ಜಾಗನ ವಜಾ ಮಾಡಿಸಿ ಇಮಿಡಿಯೇಟ್ ಆಗಿ ಫುಡ್ ಖರಾಬ್ ನಾವು ಕೂರಿಸ್ತೀವಿ. ನಾವು ಬಿಡೋರಲ್ಲ. ಆದರೆ
ಈ ಜಾಗಕ್ಕೆ ಸಂಬಂಧಪಟ್ಟಂಗೆ 3 ಎಕರೆ 20 ಗುಂಟೆ ಜಾಗನ ಶಾಸಕರ ಕುಟುಂಬಸ್ಥರು ಅವ್ರ ಹೆಸರಿಗೆ ಆಗಿರೋಂಥದ್ದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾಕೆ ಇಲ್ಲಿ ತನಕ ಒಬ್ಬರು ಪ್ರಶ್ನೆ ಮಾಡಿಲ್ಲ? ಕೊಂಡ